ಹಾಯ್ ಎಲ್ಲರಿಗೂ ನನ್ನ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ ಬಂದು ರ್ಯಾಂಡಮ್ ವೀಕ್ಲಿ ವ್ಲಾಗ್. ಇವತ್ತು ನಾನು ನನ್ನ ಹಸ್ಬೆಂಡ್ ಮೂವಿ ಡೇಟ್ಗೆ ಅಂತ ಬಂದಿದ್ದೀವಿ. ನಾವು ಬಂದಿರೋ ಮೂವಿ ಹೆಸರು ಚಂದು ಚಾಂಪಿಯನ್ ಅಂತ. ಇದು ಕಾರ್ತಿಕ್ ಆರ್ಯನ್ ಮಾಡಿರೋ ಹಿಂದಿ ಮೂವಿ. ಈ ಮೂವಿ ನಾನು ಅಂದ್ಕೊಂಡಿದ್ದು ಮೊದಲಿಗೆ ಬೇರೆ ದಂಗಲ್ ಎಲ್ಲ ಇದೆಯಲ್ಲ ಅದೇ ಥರ ಅಂದ್ಕೊಂಡೆ, ಬಟ್ ಇಟ್ ಇಸ್ ಟೋಟಲಿ ಅ ಡಿಫ್ರೆಂಟ್ ಮೂವಿ. ಸೊ ಎಲ್ಲರೂ ಹೋಗಿ ನೋಡಿ ಒಂದು ಸರ್ತಿ, ನಿಮಗೂ ಇಷ್ಟ ಆಗತ್ತೆ. ನಾವು ಹೋಗಿದ್ದು ರಾಯನಲ್ಲಿ ಇರೋ PVRಗೆ. ನಾವೇನು ಟಿಕೆಟ್ ಮೊದಲೇ ಬುಕ್ ಮಾಡಿರಲಿಲ್ಲ, ನೀವೇ ಅಲ್ಲೇ ಸಿಕ್ಕತ್ತೆ ಅಂತ. ಜನ ಕೂಡ ತುಂಬ ಏನಿರಲಿಲ್ಲ, ಬಟ್ ಹೌಸ್ಫುಲ್ ಅಂತ ಏನಲ್ಲ, ಬಟ್ ಇದ್ದರು ಸುಮಾರಾಗಿ. ಸೊ ಅಲ್ಲೇ ನಾವು ಟಿಕೆಟ್ ತೊಗೊಂಡ್ವಿ ಅದಕ್ಕೇ. ಮೂವಿ ಎಲ್ಲ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ನಾನು ನೋಡಿದ ಸ್ಟೋರ್ ಬಂದು ನ್ಯೂ ಮೀ. ನಾನು ತುಂಬ ಕೇಳಿದೆ, ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ನೋಡಿದ್ದೆ. ಅದಕ್ಕೇ ಹೇಗಿದೆ ಅಪ್ಪ ಕಲೆಕ್ಷನ್ ಅಂತ ಒಳಗಡೆ ಹೋಗಿ ನೋಡಿದೆ. ಟು ಬಿ ಹಾನೆಸ್ಟ್, ನನಗೊಂದು ಚೂರೂ ಇಷ್ಟ ಆಗಿಲ್ಲ. ಈ ಡ್ರೆಸ್ ನೋಡೋಕ್ಕೆ ಹೇಗೆ ಕಾಣ್ತಿದೆಯೋ ಐ ಆಮ್ ನಾಟ್ ಶ್ಯೂರ್, ಬಟ್ ಹಾಕ್ಕೊಂಡಾಗ ತುಂಬಾ ಅಸಹ್ಯವಾಗಿತ್ತು. ನನಗಂತೂ ಒಂದು ಚೂರು ಇಷ್ಟ ಆಗಿಲ್ಲ. ಸೊ ಅಲ್ಲಿ ಒಂದು ರೆಡ್ ಡ್ರೆಸ್ ಏನೋ ಇಷ್ಟ ಆಯಿತು, ಬಟ್ ಅದನ್ನು ಕೂಡ ನಾನು ತೊಗೊಳ್ಳಿಲ್ಲ. ಬಟ್ಟೆ ಕ್ವಾಲಿಟಿನೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನಿಸ್ತು. ಸೊ ಅದಕ್ಕೆ ಅಲ್ಲಿಂದ ನಾವು ಮಿನಿಸೋ ಅಲ್ಲಿ ಏನೋ ಸಣ್ಣ ಪುಟ್ಟದೇನೋ ಪರ್ಚೇಸ್ ಮಾಡೋದಿತ್ತು, ಅದನ್ನು ಪರ್ಚೇಸ್ ಮಾಡಿಕೊಂಡು ಹೊರಟ್ಬಿಟ್ವಿ ಅಲ್ಲಿಂದ. ಸೊ ನಾವು ನೆಕ್ಸ್ಟ್ ಹೋಗಿದ್ದು ಜಯನಗರ್ಗೆ. ನಾವು ಇಲ್ಲಿ ಊಟಕ್ಕೆ ಅಂತ ಬಂದಿದ್ದೀವಿ. ಸೊ ಇಲ್ಲಿ ನಾವು ಕೊರಿಯನ್ ಮತ್ತು ಜಪಾನ್ ಸ್ಟೈಲ್ ಕ್ಯೂಸೀನ್ ರೆಸ್ಟೋರೆಂಟ್ಗೆ ಅಂತ ಹೋಗ್ತಾ ಇದ್ದೀವಿ. ನಾನು ಬೇರೆ ವ್ಲಾಗ್ಗಳಲ್ಲೂ ಹೇಳಿದ್ದೀನಿ, ಜಯನಗರ್ ಇಸ್ ಮೈ ಗೋ ಟು ಪ್ಲೇಸ್, ಮೈ ಫೇವ್ರೆಟ್ ಪ್ಲೇಸ್. ಅವತ್ತು ಬೇರೆ ಮಳೆ ಬಂದಿತ್ತು, ಫುಲ್ಲು ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಜಯನಗರ್. ದಿಸ್ ಇಸ್ ವಾಟ್ ಐ ಲೈಕ್ ಅಬೌಟ್ ಜಯನಗರ್ ಆಲ್ವೇಸ್, ಬಿಕಾಸ್ ಗ್ರೀನ್ರಿ ಎಲ್ಲ ಕಡೆ ಇದೆ. ನಾವು ಹೋಗಿದ್ದ ರೆಸ್ಟೋರೆಂಟ್ ಬಂದು ಶೊಕುಡೋ. ಐ ಗೆಸ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ಕರೆಕ್ಟ್ಲಿ. ಇಟ್ಸ್ ಕಾಲ್ಡ್ ಶೊಕುಡೋ ಅಂತಲೇ ಅನಿಸುತ್ತೆ. ಸೊ ಇಟ್ಸ್ ಜಪಾನೀಸ್ ಆ್ಯಂಡ್ ಥಾಯ್ ಆ್ಯಂಡ್ ಕೊರಿಯನ್ ಸ್ಟೈಲ್ ಫುಡ್ ನಿಮ್ಗೆ ಇಲ್ಲಿ ಸಿಕ್ಕತ್ತೆ. ಸೊ ಒಳಗೆ ಹೋದರೆ ಕಂಪ್ಲೀಟ್ಲಿ ಇಟ್ ಇಸ್ ಫಿಲ್ಡ್ ವಿತ್ ಆ್ಯನಿಮಿ ಥಿಂಗ್ಸ್. ಸೊ ನನಗೆ ಅದು ಫಸ್ಟ್ ಐ ಕ್ಯಾಚಿಂಗ್ ಅನಿಸ್ತು. ಫುಡ್ಡು ಆಲ್ಸೋ ಇಟ್ ಇಸ್ ಬಿಟ್ ಪ್ರೈಸಿ ಟು ಬಿ ಹಾನೆಸ್ಟ್, ಬಟ್ ಟೇಸ್ಟ್ ವೈಸ್ ಇಟ್ ವಾಸ್ ವೆರಿ ನೈಸ್. ನನಗೆ ತುಂಬ ಇಷ್ಟ ಆಯಿತು. ಈವನ್ ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟ ಆಯಿತು. ನಾವು ತೊಗೊಂಡಿದ್ದು ಒಂದು ಜಪಾನ್ ಕ್ಯೂಸೀನ್ ತೊಗೊಂಡ್ವಿ, ಇನ್ನೊಂದು ಕೊರಿಯನ್ ಕ್ಯೂಸೀನ್ ತೊಗೊಂಡ್ವಿ. ಐ ಗೆಸ್ ನಾನು ಜಪಾನ್ ಕ್ಯೂಸೀನ್ ತೊಗೊಂಡೆ ಅನಿಸುತ್ತೆ. ಐ ಗೆಸ್ ಮೈ ಹಸ್ಬೆಂಡ್ ಕೊರಿಯನ್ ಕ್ಯೂಸೀನ್ ಫುಡ್ ಅಂತ ಅನಿಸುತ್ತೆ. ಕೊರಿಯನ್ ಫುಡ್ ನೇಮ್ ಬಂದು ಚಿಕನ್ ಬುಲ್ಡಕ್ ರಾಮೆನ್ ನೂಡಲ್ಸ್ ನಾವು ತೊಗೊಂಡಿದ್ದು. ಆಮೇಲೆ ನಾನು ಜಪಾನ್ದು ಏನು ಫುಡ್ ತೊಗೊಂಡೆ ಅದು ಕಾತ್ಸುಡನ್ ಚಿಕನ್ ರೈಸ್ ಬೌಲ್ ಅಂತ ಅನಿಸುತ್ತೆ. ಸೊ ಅದನ್ನು ತೊಗೊಂಡ್ವಿ. ಅದಾದಮೇಲೆ ನಾವು ಸೂಶಿ ಕೂಡ ತೊಗೊಂಡ್ವಿ. ಸೂಶಿ ಅದರಲ್ಲಿ ನಾನು ತೊಗೊಂಡಿದ್ದು ಕೊರಿಯನ್ ಸ್ಟೈಲ್ ಸೂಶಿ. ಅದು ಜಪಾನ್ ಆ್ಯಂಡ್ ಕೊರಿಯಾ ಸ್ಟೈಲ್ ಮಿಕ್ಸ್ಡ್ ಒನ್. ನಾವು ತೊಗೊಂಡಿದ್ದು ಸೂಶಿ ಹೆಸರು ಬಂದು ಕೊರಿಯನ್ ಕಿಂಬಾಪ್ ಎಗ್ ಸೂಶಿ. ಸೊ ನಾವು ತೊಗೊಂಡಿದ್ದು 4 ಪೀಸ್ ತೊಗೊಂಡಿದ್ವಿ. ಸೊ ಇಟ್ ವಾಸ್ ನೈಸ್. ನಮಗೆ ಏನಂದರೆ ಇಂಡಿಯನ್ ಟೇಸ್ಟ್ಗೂ ಜಪಾನ್ ಟೇಸ್ಟ್ಗೂ
ತುಂಬಾ ಡಿಫ್ರೆನ್ಸ್ ಇದೆ. ಬಿಕಾಸ್ ಅವರು ರಾ ತಿಂತಾರೆ, ನಾವು ಎಲ್ಲದೂ ಮೋಸ್ಟ್ಲಿ ಬೇಯಿಸ್ಬಿಟ್ಟೇ ತಿಂತೀವಿ. ಸೊ ಅದು ಡಿಫ್ರೆನ್ಸ್ ಆಗುತ್ತೆ. ಸೊ ಸ್ವಲ್ಪ ಟೇಸ್ಟ್ ಇಷ್ಟ ಆಗ್ದಲೇ ಇರಬಹುದು. ಸೊ ಇಲ್ಲಿ ಕೆಲವೊಂದು ಬುಕ್ಸ್ ಕೂಡ ಇಟ್ಟಿದ್ದಾರೆ, ಆ್ಯನಿಮಿ ಬುಕ್ಸ್ ಎಲ್ಲ ಇದೆ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಓದೋದು ಅಥವಾ ಮತ್ತು ಅಲ್ಲಿ ಪ್ರಾಪ್ಸ್ ಎಲ್ಲ ಇಟ್ಟಿದ್ದಾರೆ, ಅದನ್ನು ಹಾಕ್ಕೊಂಡು ಫೋಟೋ ತಗೊಳ್ಳೋದೆಲ್ಲ ಮಾಡ್ಬೋದಿತ್ತು. ಬಟ್ ನಮ್ಮ ಫುಡ್ ಬರೋದು ತುಂಬಾ ಲೇಟ್ ಆಯಿತು. ಐ ಆಮ್ ನಾಟ್ ಶ್ಯೂರ್ ವೈ ಇಟ್ ವಾಸ್. ತುಂಬ ಅಂದರೆ ತುಂಬ ಲೇಟ್ ಆಯಿತು. ವಿ ವೇಟೆಡ್ ಆಲ್ಮೋಸ್ಟ್ ಲೈಕ್ 45 ಮಿನಿಟ್ಸ್ ಅನಿಸುತ್ತೆ. ನಾವು ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ, ತುಂಬಾ ಹಶ್ವಾಗ್ತಾಯಿತ್ತು. ವಿ ವರ್ ಲೈಕ್ ವೇಟಿಂಗ್, ಯಾವಾಗ ನಾವು ಇದನ್ನು ಐ ಮೀನ್ ವೆನ್ ವಿಲ್ ವಿ ಈಟ್ ಅಂತ ವಿ ವರ್ ವೇಟಿಂಗ್. ಆ್ಯಂಡ್ ಅಫ್ಕೋರ್ಸ್ ಚಾಪ್ಸ್ಟಿಕ್ಸ್ ಇತ್ತು, ಅದ್ರಲ್ಲಿ ತಿನ್ನೋಕ್ಕೊಂದು ನನಗೆ ದೇವ್ರಾಣೆ ಬರಲ್ಲ. ಅದಕ್ಕೆ ನಾನು ಫೋರ್ಕ್ ಮತ್ತು ಸ್ಪೂನ್ ಸಹಾಯದಿಂದನೇ ತಿಂತಾಯಿದ್ದೀನಿ. ನಿಮಗೆ ಬರೋದಾದರೆ ಯು ಕ್ಯಾನ್ ಜಸ್ಟ್ ಟ್ರೈ ಇಟ್, ಬಿಕಾಸ್ ನನ್ನ ಹಸ್ಬೆಂಡ್ ಟ್ರೈ ಮಾಡ್ತಿದ್ರು. ಹಿ ಕುಡ್ ಸಮ್ಹೌ ಹಿ ಕುಡ್ ಮ್ಯಾನೇಜ್ ಇಟ್ ವಿತ್ ಚಾಪ್ಸ್ಟಿಕ್ಸ್, ಬಟ್ ನನಗಂತೂ ಆಗಿಲ್ಲ. ಸೊ ಐ ಆಮ್ ಓಕೆ ವಿತ್ ಫೋರ್ಕ್ ಆ್ಯಂಡ್ ಸ್ಪೂನ್ ಓನ್ಲಿ. ಆ್ಯಂಡ್ ಐ ಮಸ್ಟ್ ಸೇ, ನೂಡಲ್ಸ್ ಏನಿದು ಕೊಟ್ಟಿದ್ರು, ರಾಮೆನ್ ಏನು ಕೊಟ್ಟಿದ್ರು, ಆ ಟೇಸ್ಟ್ ನಾವು ನಾರ್ಮಲಾಗಿ ಏನು ನೂಡಲ್ಸ್ ನಾವು ಇಂಡಿಯಾದಲ್ಲಿ ತಿಂತೀವಿ ಅದಕ್ಕಿಂತ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಮತ್ತು ಥಿಕ್ನೆಸ್ಸಲ್ಲಿ ಕೂಡ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಇಟ್ ಇಸ್ ಮೇ ಬಿ ಕೊರಿಯನ್ ಸ್ಟೈಲ್ ಅಂತ ಅನಿಸತ್ತೆ. ಸೊ ಓವರಾಲ್ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ದಿಸ್ ವಾಸ್ ಜಪಾನ್ ಕ್ಯೂಸಿನ್. ನಾನು ಏನು ರೈಸ್ ಬಾಲ್ ಹೇಳಿದೆ ಅಲ್ಲ, ಕಾತ್ಸುಡೊಂದು, ಅದು ಇದು ದಟ್ ಸಾಸ್ ಇತ್ತಲ್ಲ, ಕಾತ್ಸು ಸಾಸ್, ಅದು ತುಂಬ ಖಾರನೂ ಇರಲಿಲ್ಲ, ಬಟ್ ತುಂಬ ಟೇಸ್ಟಿಯಾಗಿತ್ತು. ನಮಗೆ ತುಂಬಾ ಇಷ್ಟ ಆಯಿತು ಅದು. ಇನ್ನೊಂದು ಏನಂದರೆ, ನಾನು ಇನ್ನೊಂದು ಕ್ಲಿಪ್ಪಲ್ಲಿ ತೋರಿಸಿದ್ದೀನಿ, ಬ್ಯಾಕ್ಗ್ರೌಂಡಲ್ಲಿ ಕೊರಿಯನ್ ಪಾಪ್ ಸಾಂಗ್ಸ್ನ ಪ್ಲೇ ಮಾಡ್ತಾಯಿದ್ರು. ದ್ಯಾಟ್ ವಾಸ್ ಲೈಕ್ ಮೋಸ್ಟ್ ಫೇವ್ರೆಟ್ ಥಿಂಗ್ ಫಾರ್ ಮೀ. ಅಫ್ಕೋರ್ಸ್ ಎಲ್ಲರಿಗೂ ಬಿ ಟಿ ಎಸ್ ಅಂದರೆ ಇಷ್ಟ, ಬ್ಲ್ಯಾಕ್ ಪಿಂಕ್ ಅಂದರೆ ಇಷ್ಟ. ಮೆನಿ ಆಫ್ ಯು ಗೈಸ್ ವಿಲ್ ಬಿ ನೋಯಿಂಗ್ ಇಟ್, ರೈಟ್? ಸೊ ನಿಮಗೆ ಕೊರಿಯನ್ ಪಾಪ್ ಕಲ್ಚರ್ ಇಷ್ಟ ಇದ್ದರೆ ಆಬ್ವಿಯಸ್ಲಿ ನಿಮಗೆ ಸಾಂಗ್ಸ್ ಎಲ್ಲ ಕೂಡ ಇಷ್ಟ ಆಗುತ್ತೆ. ಓವರಾಲ್ ಟೇಸ್ಟ್ ವೈಸ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಇಟ್ ಈಸ್ ಬಿಟ್ ಪ್ರೈಸಿ. ಐ ನೋ, ನಾವು ಮೂರೇ ಐಟಮ್ ತೊಗೊಂಡಿದ್ದು, ಬಟ್ ಸ್ಟಿಲ್ ಇಟ್ ವಾಸ್ ಪ್ರೈಸಿ. ಐ ಗೆಸ್ ವಿ ಟುಕ್ ಒನ್ ಡ್ರಿಂಕ್ ಆಲ್ಸೋ ಅಲಾಂಗ್ ವಿತ್ ದ್ಯಾಟ್. ಆ್ಯಂಡ್ ಪಕ್ಕದಲ್ಲಿ ಸ್ನಿಚ್ ಇತ್ತು, ಸೊ ಅದಕ್ಕೇ ನಾವು ಅಲ್ಲೊಂದು ರೌಂಡ್ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಸ್ನಿಚ್ಚಲ್ಲಿ ಏನಂದರೆ, ಶರ್ಟ್ಸ್ ಎಲ್ಲ ಅಷ್ಟೊಂದೇನು ಇಷ್ಟ ಆಗಿಲ್ಲ. ನನಗೂ ಏನು ಐ ಕ್ಯಾಚಿಂಗ್ ಅಂತ ಏನು ಅನಿಸಿಲ್ಲ. ನನ್ನ ಹಸ್ಬೆಂಡ್ ಕೂಡ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಹಿ ಲೈಕ್ ಓನ್ಲಿ ಒನ್ ಶರ್ಟ್, ವೈಟ್ ಪ್ಲೇನ್ ಶರ್ಟ್. ಅದನ್ನು ಸ್ವಲ್ಪ ಹುಡುಕಿ ಸ್ವಲ್ಪ ಹೊತ್ತು ವಿ ಪರ್ಚೇಸ್ಡ್ ಒನ್ ಶರ್ಟ್ ಅಷ್ಟೇ. ಮೇ ಬಿ ಎಲ್ಲರಿಗೂ ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ, ಬಟ್ ನನಗೇನು ಅಂತ ಏನು ತುಂಬ ವಾವ್ ಅನ್ನೋ ಥರ ಏನಿದೆ ಅಂತ ಅನಿಸಿಲ್ಲ ಸ್ನಿಚ್. ಮೇ ಬಿ ಯು ಗೈಸ್ ವಿಲ್ ಲೈಕ್ ಇಟ್ ಅನಿಸುತ್ತೆ. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇಸ್ ಶಾಪಿಂಗ್. ಮುಂದೆ ನಾವು ವಾಪಸ್ ರಿಟರ್ನ್ ಮನೆಗೆ ಅಂತ ಹೋಗಬೇಕಾದ್ರೆ ನನಗೆ ಐಸ್ ಕ್ರೀಮ್ ತಿನ್ನಬೇಕಂತ ತುಂಬ ಕ್ರೇವಿಂಗ್ ಆಗ್ತಿತ್ತು. ಅಲ್ಲೇ ನಿಯರ್ ಬೈ ಮನೆ ಹತ್ರ ಇರೋ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ಬಿಟ್ಟು, ಅರುಣ್ ಐಸ್ ಕ್ರೀಮ್ ಪಾರ್ಲರ್ ಇದೆ, ಅಲ್ಲಿ ಹೋಗಿ ನಾನೊಂದು ಕೋನ್ ಐಸ್ ಕ್ರೀಮ್ ತಿಂದೆ. ಫುಲ್ ಸ್ಯಾಟಿಸ್ಫೈಡ್ ಡೇ ಫಾರ್ ಮೀ ಅಂತ ಅನಿಸ್ತು. ಬಿಕಾಸ್ ನಾನು ಮೂವಿಗೆ ಹೋಗಿದ್ವಿ, ಹಾಗೆ ನಾನು ಅಂದ್ಕೊಂಡಿದ್ದ ಥರ ರೆಸ್ಟೋರೆಂಟ್ ಹೋದ್ವಿ, ಹಾಗೆ ಕೊನೆಗೆ ಐಸ್ ಕ್ರೀಮ್ ಕೂಡ ತಿಂದ್ವಿ. ಇಟ್ ವಾಸ್ ಅ ಕಂಪ್ಲೀಟ್ ಹ್ಯಾಪಿ ಫಿಲ್ ಡೇ ಅಂತ ಅನಿಸ್ತು. ಸ್ಪೆಂಡಿಂಗ್ ಡೇ ವಿತ್ ಮೈ ಹಸ್ಬೆಂಡ್ ಇಸ್ ಲೈಕ್ ಬೆಸ್ಟ್ ಪಾರ್ಟ್ ಆಫ್ ದ ವೀಕ್ ಅಂತ ನನಗನ್ಸತ್ತೆ. ಲೈಕ್ ಐ ಆಮ್ ಆಲ್ವೇಸ್ ಎಕ್ಸೈಟೆಡ್ ಟು ಸ್ಪೆಂಡ್ ಟೈಮ್ ವಿತ್ ಹಿಮ್. ಮುಂದೆ ನಾನು ಅವತ್ತು ಇನ್ನೇನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ನೆಕ್ಸ್ಟ್ ನಾನು ಅಮ್ಮ ಮನೆಗೆ ಅಂತ ಹೋದೆ. ಅಲ್ಲಿಂದ ನಾವು ಮಿಸ್ಬುಗೆ ಶಾಪಿಂಗ್ಗೆ ಅಂತ ಹೋದ್ವಿ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಮಿಸ್ಬು ಶಾಪ್ ಬಂದು ಕೆಂಗೇರಿ ಉಪನಗರಲ್ಲಿ ಓಪನ್ ಆಗಿದೆ. ಐ ನೋ ದೆರ್ ಆರ್ ವೆರಿ ಫ್ಯೂ ಔಟ್ಲೆಟ್ಸ್ ಆಫ್ ಮಿಸ್ಬು ಆ್ಯಂಡ್ ಒನ್ ಆಫ್ ಇಟ್ ಇಸ್ ನಿಯರ್ ಮೈ ಹೌಸ್. ಸೊ ನಾನು ನೋಡೋಣ ಹೇಗಿದೆ ಕಲೆಕ್ಷನ್ಸ್ ಅಂತ ಹೋದ್ವಿ. ಐ ಲೈಕ್ ದಿಸ್ ಬ್ಯಾಗ್ ಕಲೆಕ್ಷನ್ಸ್. ಅಂದರೆ ಎಲ್ಲದೂ ಇಷ್ಟ ಆಗಿಲ್ಲ, ಬಟ್ ಫ್ಯೂ ಆಫ್ ದೆಮ್ ಐ ಲೈಕ್ ಇಟ್ ಆ್ಯಂಡ್ ಐ ಹ್ಯಾವ್ ಗಾಟ್ ಫ್ಯೂ. ನಾನು ಕೊನೆಯಲ್ಲಿ ತೋರಿಸ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಬಟ್ ಎಲ್ಲ ರೀಸನಬಲ್ ರೇಂಜಲ್ಲೇ ಇತ್ತು. ಫಾರ್ ಎಕ್ಸಾಂಪಲ್ ಲಿಪ್ಸ್ಟಿಕ್ ಆಗಲಿ, ಹ್ಯಾಂಡ್ ಕ್ರೀಮ್ ಆಗಲಿ, ಮೆನಿ ಆಫ್ ದ್ಯಾಟ್ ಲೈಕ್ ಪರ್ಫ್ಯೂಮ್ಸ್, ಡಿಯೋಡ್ರೆಂಟ್, ಬಾಡಿ ಸ್ಪ್ರೇ,
ಮಿನಿ ಝೂಡಿಯೋ ಥರ ಅನಿಸುತ್ತೆ ಇದು. ನಾಟ್ ಇವನ್ ಝೂಡಿಯೋ, ಇಟ್ ಇಸ್ ಲೈಕ್ ಮಿನಿಸೋ ಅಂತ ಹೇಳ್ಬೋದು. ಮಿನಿಸೋಲಿ ಯು ಗೆಟ್ ಮೆನಿ ಪ್ಲುಷ್ ಟಾಯ್ಸ್ ಆಲ್ಸೋ, ಬಟ್ ಹ್ಯೂರ್ ಸೊ ಮಿಸ್ಪೋಲಿ ಐ ಥಿಂಕ್ ಟಾಯ್ಸ್ ಎಲ್ಲ ಏನೂ ಇಲ್ಲ. ರೆಸ್ಟ್ ಆಫ್ ದೆಮ್ ಆರ್ ಲೈಕ್ ಸಿಮಿಲರ್ ಆ್ಯಸ್ ಯೂಶುವಲ್, ಡಿಯೋಡ್ರೆಂಟ್, ಲಿಪ್ಸ್ಟಿಕ್, ಫೇಸ್ ಶೀಟ್, ಮಾಸ್ಕ್ ಆ್ಯಂಡ್ ಸೊ ಮೆನಿ ಅದರ್ ಥಿಂಗ್ಸ್ ವಿಚ್ ಇಸ್ ಲೈಕ್ ಸಿಮಿಲರ್ ಟು ಮಿನಿಸೋ ಅಂತ ನನಗನ್ನಿಸ್ತು. ಯಾ, ಕಲೆಕ್ಷನ್ಸ್ ವರ್ ನೈಸ್. ಫ್ಯೂ ಥಿಂಗ್ಸ್ ನಾನು ನಮ್ಮಮ್ಮ ಪರ್ಚೇಸ್ ಮಾಡಿದ್ವಿ. ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಅನ್ನಿಸ್ತು. ಕಲೆಕ್ಷನ್ಸ್ ಆರ್ ಗುಡ್ ಹಿಯರ್, ಬಟ್ ಮಿನಿಸೋಲಿ ಇನ್ನೂ ಚೆನ್ನಾಗಿ ಸಿಕ್ಕತ್ತೆ ಅಂತ ನನಗನ್ನಿಸ್ತು. ಬಟ್ ಫೈನ್. ಸೊ ಐ ವಾಂಟೆಡ್ ಟು ಟ್ರೈ ಫ್ಯೂ ಥಿಂಗ್ಸ್. ಅದಕ್ಕೇ ನಾನು ಅಮ್ಮ ಸ್ವಲ್ಪ ಪರ್ಚೇಸ್ ಮಾಡಿದ್ದೀವಿ. ಆ್ಯಂಡ್ ಮೇಕಪ್ ಐಟಮ್ಸ್ ಹಾಗೆ ಪರ್ಫ್ಯೂಮ್ಸ್ ಮೇಲೆಲ್ಲ ಫ್ಯೂ ಆಫರ್ಸ್ ಫಾರ್ ಗೋಯಿಂಗ್ ಆನ್. ಸೊ ನಾನೇನು ಆಫರ್ಸಲ್ಲಿ ಏನೂ ತೊಗೊಂಡಿಲ್ಲ, ನನಗೇನು ಬೇಕು ಅಷ್ಟೇ ತೊಗೊಂಡೆ. ಫ್ಯೂ ಟೈಮ್ಸ್ ಏನಾಗುತ್ತೆ ಅಂದರೆ ಆಫರ್ ಇದೆ ಅಂತ ನಾವು ಜಾಸ್ತಿ ಪರ್ಚೇಸ್ ಮಾಡಿಬಿಡ್ತೀವಿ, ಬಟ್ ಆಮೇಲೆ ಯೂಸ್ ಮಾಡ್ದಲೇನೂ ಇರ್ತೀವಿ. ಸೊ ಅದಕ್ಕೆ ಆ ಥರ ಏನೂ ಪರ್ಚೇಸ್ ಮಾಡಿಲ್ಲ. ನನಗೇನು ಬೇಕು, ಅಮ್ಮನಿಗೇನು ಬೇಕು ಅಷ್ಟೇ ತೊಗೊಂಡ್ವಿ ಇವತ್ತು ನಾವು ಮಿಸ್ಪೋ ಅಲ್ಲಿ. ಹಲೋ ಗೈಸ್, ಐ ಆಮ್ ಬ್ಯಾಕ್ ಹೋಮ್. ಇವಾಗ ನಾನು ಮಿಸ್ಪೂಯಿಂದ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಬಟ್ ಎಲ್ಲ ಕ್ಯೂಟ್ ಕಲೆಕ್ಷನ್ಸ್ ಇತ್ತು. ಐ ಥಿಂಕ್ ಎಲ್ಲ ಕಡೆನೂ ಆ ಥರ ಕಲೆಕ್ಷನ್ಸ್ ಇಲ್ಲ ಅನಿಸುತ್ತೆ, ಬಟ್ ಇಲ್ಲಿ ಕೆಂಗೇರಿ ಉಪನಗರಲ್ಲಿ ಇರೋ ಸ್ಟೋರಲ್ಲಿ ಎಲ್ಲ ಕ್ಯೂಟಾಗಿರೋ ಕಲೆಕ್ಷನ್ಸ್ ಇತ್ತು. ಬ್ಯಾಗ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು, ಕ್ಯೂಟಾಗಿತ್ತು. ಸೊ ನಾನು ತೋರಿಸ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಫಸ್ಟ್ ಥಿಂಗ್, ದಿಸ್ ಬ್ಯಾಗ್. ಸೊ ಕ್ಯೂಟ್ ಅಲ್ಲ? ಇಟ್ ಕಾಸ್ಟೆಡ್ ಎಷ್ಟು, $7.99. ಇದು 1 ಜಿಪ್ಪರ್ ಬ್ಯಾಗ್, ಒಳಗಡೆ ಒಂದು ಪಾಕೆಟ್ ಥರ ಇದೆ ಅಷ್ಟೇ. ಬಟ್ ಇಟ್ ಇಸ್ ವೆರಿ ಟ್ರೆಂಡಿ ಅಂತ ಅನಿಸ್ತು ನನಗೆ. ವೆರಿ ಸ್ಟೈಲಿಶ್ ಆಲ್ಸೋ ಆ್ಯಂಡ್ ವೆರಿ ಟ್ರೆಂಡಿ ಆಲ್ಸೋ, ಆ್ಯಂಡ್ ಇಟ್ ಇಸ್ ಕ್ಯೂಟ್ ಆಲ್ಸೋ. ಲೈಕ್ ಐ ಲೈಕ್ ಇಟ್ ಅ ಲಾಟ್. ಸೊ ಅದಕ್ಕೆ ಇದು ತೊಗೊಂಡ್ವಿ. ಆ್ಯಕ್ಚುಲಿ ದಿಸ್ ಇಸ್ ಫಾರ್ ಮೈ ಮಾಮ್. ಅವ್ರು ಯೂಸ್ ಮಾಡ್ತಾರೆ ಇದನ್ನು. ನಾನು ಅಮ್ಮ ಇಬ್ಬರೂ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ. ಸೊ ಅವ್ರಿಗೆ ಅಂತ ತೊಗೊಂಡಿರೋದು ಇದು. ನಮ್ಮ ಲೇಟರ್ ಮೇ ಬಿ ನಾನು ಯಾವಾಗಾದರೂ ಯೂಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. But I liked it a lot. So the next thing I got is this cute bag. See how cute it is. Again, ಇದು ಕೂಡ $7.99ಗೆ. ಇದರಲ್ಲಿ ಕೂಡ ಒಂದೇ ಪಾಕೆಟ್ ಇದೆ. ಲೈಕ್ ನೀವು ಫೋನ್ ಇಟ್ಕೋಬೋದು, ಮತ್ತು ಅದ್ರ ಜೊತೆಗೆ ಏನಾದರೂ ಲಿಪ್ಸ್ಟಿಕ್, ಲಿಪ್ ಬಾಮ್, ಈ ಥರ ಚಿಕ್ಕ ಐಟಮ್ಸ್ ಏನಿದೆ ಅದನ್ನು ಇಟ್ಕೋಬೋದು ಅಷ್ಟೇನೆ. ಚಿಕ್ಕದಾಗಿದೆ. ಇಟ್ಸ್ ನೈಸ್. ಸೊ ಇದು ನನಗೆ ಅಂತ ನಾನು ತೊಗೊಂಡಿದ್ದೀನಿ. ಆಫ್ಕೋರ್ಸ್ ನಮ್ಮಮ್ಮ ಕೂಡ ಯೂಸ್ ಮಾಡ್ತಾರೆ. ಇಟ್ಸ್ ಲೈಕ್ ನಾನು ತೊಗೊಂಡ್ರೆ ಅವ್ರು ಯೂಸ್ ಮಾಡ್ತಾರೆ, ಅವ್ರು ತೊಗೊಂಡ್ರೆ ನಾನು ಯೂಸ್ ಮಾಡ್ತೀನಿ, ಬೋತ್ ದ ವೇ. ಸೊ ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಆಫ್ಟರ್ ದ್ಯಾಟ್, ಒಂದು ನಿಮಿಷ, ನಾನು ಫೋನ್ ಏನಾದರೂ ಪ್ಲೇಸ್ ಮಾಡಿಬಿಡ್ತೀನಿ. ಯಾ, ಐ ಥಿಂಕ್ ಇಟ್ಸ್ ವಿಸಿಬಲ್ ನಾವು. ಇನ್ನೊಂದ್ಸರಿ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. Look at this, it's so nice ಅಲ್ಲ? I think H&M or West Side, I guess H&M ಅಲ್ಲಿ ಈ ಥರ ಬ್ಯಾಗ್ ಇದೆ ಅನಿಸುತ್ತೆ. ಐ ರಿಮೆಂಬರ್ ಸೀಯಿಂಗ್ ಇಟ್ ಸಮ್ವೇರ್. ಮೇ ಬಿ H&M ಅನಿಸುತ್ತೆ, ಪ್ರಾಬಬ್ಲಿ. ಆ್ಯಂಡ್ ಲುಕ್ ಎಟ್ ದಿಸ್. ಓ, ಇಟ್ಸ್ ಸೋ ನೈಸ್. ಚೆನ್ನಾಗಿದೆ ಅಲ್ಲ? ವೆರಿ ಕ್ಯೂಟ್. ಸೊ ಇವೆರಡು ಬ್ಯಾಗ್ ಕೂಡ ನನಗೆ, ಇವೆರಡು ಬ್ಯಾಗ್ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಥಿಂಗ್ ವಾಟ್ ವಿ ಗಾಟ್ ವಾಸ್ ದಿಸ್ ಗ್ಲಾಸಸ್. ಇದು ಅಗೇನ್ ನಮ್ಮಮ್ಮನಿಗೆ. ಇದು
ಯೂಸ್ ಮಾಡೋಕ್ಕೆ ಅಂತಲೇ ತೊಗೊಂಡು ಬಂದಿರೋದು. ಅಲ್ಲಿ ವೇರ್ ಇಟ್ ಆ್ಯಂಡ್ ಶೋ. ಐ ಗೆಸ್ ಇಟ್ಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಲ್ಲ. ಯಾ, ಸೊ ಇದು 299 ಅಷ್ಟೇ. ಅದ್ರ ಜೊತೆಗೆ ಈ ಥರ ಒಂದು ಬ್ಯಾಗ್ ಹಾಕ್ಬಿಟ್ಟು ಕೊಡ್ತಾರೆ. ಫೈನ್, ನೀನು 299ಗೆ ಯು ಕಾಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ತುಂಬ ಕ್ವಾಲಿಟಿ ಇರೋ ಥರ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಫೈನ್, ಇಟ್ ಇಸ್ ನೀವು ಚೆನ್ನಾಗಿ ಯೂಸ್ ಮಾಡಿದ್ರ ಮೇಲೆ ಹೋಗುತ್ತೆ. ಆ್ಯಂಡ್ ಇಟ್ ಇಸ್ ಲುಕಿಂಗ್ ಕ್ಲಾಸಿ ಆಲ್ಸೋ ವಿತ್ 299. ಸೊ ಇಟ್ಸ್ ಫೈನ್, ಇಟ್ಸ್ ನೈಸ್. ನೆಕ್ಸ್ಟ್ ನಾವು ತೊಗೊಂಡಿದ್ದು ಈ ಮಿಸೆಲಾರ್ ವೈಪ್ಸ್ ತೊಗೊಂಡಿದ್ದು. ಇದು ನಮ್ಮ ಅಮ್ಮನಿಗೆ ಅಂತಲೇ ತೊಗೊಂಡಿದ್ದು. ಸೊ ಇದು 10 ವೈಪ್ಸ್ಗೆ ಇಟ್ ಕಾಸ್ಟೆಡ್ 59 ರುಪೀಸ್. ಸೊ 10 ವೈಪ್ಸ್ ಇರುತ್ತೆ. ಸೊ 59 ರುಪೀಸ್ ಆಯಿತು ಇದು. ಆ್ಯಂಡ್ ಅನದರ್ ಕ್ಯೂಟ್ ಥಿಂಗ್ ಇಸ್ ದಿಸ್ ಜ್ಯುವೆಲ್ರಿ ಬಾಕ್ಸ್. ಸಿ ಹೌ ಕ್ಯೂಟ್ ಇಟ್ ಇಸ್. ದಿಸ್ ಕಲರ್ ಆಲ್ಸೋ ನಂಗೆ ತುಂಬ ಇಷ್ಟ ಆಯಿತು. ಈ ಪಿಂಕ್ ಕಲರ್ ಬ್ಲ್ಯಾಕಲ್ಲಿ ಕೂಡ ಆಯಿತು, ಬಟ್ ಪಿಂಕ್ ಕಲರ್ ವಾಸ್ ಲಿಟಲ್ ಡಿಫ್ರೆಂಟ್ ಆ್ಯಂಡ್ ಇಟ್ ವಾಸ್ ಕ್ಯೂಟ್ ಐ ಫೆಲ್ಟ್. ಸೊ ಇದನ್ನು ತೊಗೊಂಡೆ. ಸೊ ಇದು ಕೂಡ 249 ರುಪೀಸ್. 249 ರುಪೀಸ್ಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಇನ್ಸೈಡ್. ಸೊ 4 ಕಂಪಾರ್ಟ್ಮೆಂಟ್ ಇದೆ. ಇದರಲ್ಲಿ ಇಯರಿಂಗ್ಸ್ಗಳು ಇಟ್ಕೋಬೋದು, ಇಲ್ಲಿ ಫಿಂಗರ್ ರಿಂಗ್ಸ್ ಎಲ್ಲ ಇಟ್ಕೋಬೋದು, ಇಲ್ಲಿ ಏನಾದರೂ ಸರ ಏನಾದರೂ ಇಟ್ಕೋಬೋದು, ಇಲ್ಲಿ ಒಂದು ಪೌಚ್ ಥರ ಚಿಕ್ಕದಾಗಿ ಕೂಡ ಇದೆ. ಸೊ ಅಲ್ಲೂ ಏನಾದರೂ ಚಿಕ್ಕ ಓಲೆ ಇಲ್ಲ ಮೂಗ್ತಿ ಆ ಥರದ್ದು ಏನಾದರೂ ಇಟ್ಕೋಬೋದು. ಸೊ ಓವರಾಲ್ ನಾವೆಲ್ಲರೂ ಟ್ರಾವೆಲ್ ಮಾಡ್ತಿದ್ರೆ ನಾವು ಜ್ಯುವೆಲ್ರಿ ಚಿಕ್ಕದೆಲ್ಲ ತೊಗೊಂಡು ಹೋಗ್ಬೇಕಂದ್ರೆ ಇದು ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಇಟ್ ಇಸ್ ವೆರಿ ಕ್ಯೂಟ್. ನೆಕ್ಸ್ಟ್ ನಾನು ತೊಗೊಂಡಿದ್ದು ಈ ಮಿಸೆಲಾರ್ ವಾಟರ್. ಇದು ಮೇಕಪ್ ರಿಮೂವರ್ ತೊಗೊಂಡೆ. ಇದು ನನಗೋಸ್ಕರ ಅಂತ ತೊಗೊಂಡಿದ್ದು. ದಿಸ್ ಕಾಸ್ಟೆಡ್ ಮೀ 175 ರುಪೀಸ್. ಓಕೆ. ಆ್ಯಂಡ್ ದೆನ್ ದಿಸ್ ಪರ್ಫ್ಯೂಮ್, ದಿಸ್ ಮಿನಿ ಪರ್ಫ್ಯೂಮ್ ಬಿಟ್ಟು ದಿಸ್ ಇಸ್ ಇನ್ ದ ಫ್ರೇಗ್ರೆನ್ಸ್ ಆಂಬರ್ ಸ್ಪೈಸ್ ಅಂತೆ ದಿಸ್ ಫ್ರೇಗ್ರೆನ್ಸ್ ನೇಮ್. ಆ್ಯಕ್ಚುಲಿ ಇಟ್ ಇಸ್ ವೆರಿ ನೈಸ್, ತುಂಬ ಮೈಲ್ಡ್ ಆಗಿದೆ. ಮಿಸ್ಬುಲ್ಲಿ ಇನ್ನೂ ಸ್ವಲ್ಪ ಇದ್ದಾವೆ, ಅದು ತುಂಬ ಹೆವಿ ಅನಿಸ್ತು ನನಗೆ. ಎಸ್ಪೆಷಲಿ ನನಗೆ ಮೈಲ್ಡೇ ಇಷ್ಟ ಆಗುತ್ತೆ. ತುಂಬ ಹೆವಿ ಇದ್ದರೆ ನನಗೆ ಒಂದು ಚೂರು ಇಷ್ಟ ಇಲ್ಲ, ಯಾಕಂದರೆ ನಂಗೆ ಸಡನ್ನಾಗಿ ತಲೆನೋವು, ಆವಾಗಲೇ ಆ ಕ್ಷಣಕ್ಕೆ ನಂಗೆ ತಲೆನೋವು ಬಂದುಬಿಡುತ್ತೆ. ಸೊ ನನಗೆ ಪರ್ಫ್ಯೂಮ್ ಅಥವಾ ಡಿಯೋ ಏನೇ ಬಾಡಿ ಸ್ಪ್ರೇ ಏನೇ ತೊಗೊಂಡು ನಾನು ಮೈಲ್ಡಾಗಿರೋದೇ ಪ್ರಿಫರ್ ಮಾಡ್ತೀನಿ. ಸೊ ಅದರಲ್ಲಿ ದಿಸ್ ಫ್ರೇಗ್ರೆನ್ಸ್ ವಾಸ್ ಪರ್ಟಿಕ್ಯುಲರ್ಲಿ ವೆರಿ ಮೈಲ್ಡ್. ಯಾ, ಇಟ್ಸ್ ನೈಸ್ ಆ್ಯಕ್ಚುಲಿ, ಮೈಲ್ಡ್ ಆಗಿದೆ. ಆ್ಯಂಡ್ ಅಗೇನ್ ಇದು ನಮಗೆ 99 ರುಪೀಸ್ ಆಯಿತು ಇದು. ಸೊ ಇದು ಕೂಡ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಇಟ್ ಇಸ್ ವೆರಿ ಹ್ಯಾಂಡಿ. ಸೊ ಅದಕ್ಕೆ ಅಂತ ತೊಗೊಂಡಿದ್ದು. ಆ್ಯಂಡ್ ದೆನ್ ದ ಲಾಸ್ಟ್ ಒನ್, ನಾನು ಲಿಪ್ಸ್ಟಿಕ್ ತೊಗೊಂಡೆ. ದಿಸ್ ರೆಡ್ ಕಲರ್ ಒನ್. ಸಿ ರೆಡ್ ನನ್ನ ಹತ್ರ ಖಾಲಿ ಆಗಿತ್ತು ಆ್ಯಂಡ್ ಐ ವಾಸ್ ಥಿಂಕಿಂಗ್ ಆಫ್ ಬೈಯಿಂಗ್ ರೆಡ್ ಕಲರ್ ಎನಿವೇ. ಸೊ ಅದಕ್ಕೆ ನಾನು ಮಿಸ್ಬೂಯಿಂದ ತೊಗೊಂಡೆ. ನನಗೆ ಇನ್ನೊಂದು ಸ್ವಲ್ಪ ಈ ಮರೂನಿಶ್ ರೆಡ್ ಬೇಕಾಗಿತ್ತು, ಬಟ್ ಸ್ಟಿಲ್ ದಿಸ್ ಇಸ್ ಫೈನ್. ಸೊ ದಿಸ್ ಆಲ್ಸೋ ಕಾಸ್ಟೆಡ್, ಆ್ಯಕ್ಚುಲಿ ಇಟ್ ಇಸ್ 199. ಏನೋ ಆಫರ್ ಇದೆ ಅಂದ್ಬಿಟ್ಟು ಅವರು 109 ರುಪೀಸ್ ಅಂತ ಹೇಳಿದ್ರು. ಸೊ ದಿಸ್ ಇಸ್ ಹೌ ಇಟ್ ಇಸ್. ನಾನು ಇದನ್ನು ಹಚ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ ನನಗೆ ಅಂತ. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರುತ್ತೆ, ಇದು ಟಾಟಾ ಅವ್ರದ್ದೇ, ಝೂಡಿಯೋ ಕೂಡ ಟಾಟಾ ಅವ್ರದ್ದೇ ಅಲ್ಲ. ಸೊ ಅವ್ರದ್ದೇ ಇದು ಸಿಬ್ಲಿಂಗ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಲೈಕ್ ಪ್ರಾಡಕ್ಟ್ಸ್ ಎಲ್ಲ, ಲಿಪ್ಸ್ಟಿಕ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇದೆ. ಲಿಪ್ಸ್ಟಿಕ್ ನೀವು ಮಿಸ್ಬೂ ಈ ಲಿಪ್ಸ್ಟಿಕ್ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಅಲ್ಲಿ ಝೂಡಿಯೋದಲ್ಲೂ ಕೂಡ ಇದೇ ಥರ ಇದೆ ಸುಮಾರಷ್ಟು. ಮತ್ತು ಲಿಪ್ ಗ್ಲಾಸ್ ಎಲ್ಲ ಇತ್ತು, ಇಟ್ ವಾಸ್ ಲೈಕ್ ಸಿಮಿಲರ್. ಝೂಡಿಯೋದಲ್ಲಿ ಏನಿದೆ ಅದೇ ಥರನೇ ಇತ್ತು. ನಾನು ಸ್ಟುಡಿಯೋ ವೆಸ್ಟ್ ವೈಪಿಂದನೇ ನಾನು ರಿಮೂವ್ ಮಾಡ್ತಿದ್ದೀನಿ. ಇದು ಲಿಕ್ವಿಡ್ ಲಿಪ್ಸ್ಟಿಕ್ ಇರೋದ್ರಿಂದ ಸ್ವಲ್ಪ ಲಿಪ್ ಬಾಮ್ ಹಚ್ತೀನಿ, ಆಮೇಲೆ ಐ ಅಪ್ಲೈ ಲಿಪ್ಸ್ಟಿಕ್.
ಐ ಆಮ್ ನಾಟ್ ಶೋರ್, ರೆಡ್ ನನಗೆ ಒಂದ್ಸರಿ ಚೆನ್ನಾಗಿ ಕಾಣಲ್ಲ, ಬಟ್ ಸ್ಟಿಲ್ ಲೆಟ್ಸ್ ಸಿ. ನಾಟ್ ಬ್ಯಾಡ್. ಆ್ಯಕ್ಚುಲಿ ಇದು ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿದೆ, ರಿಯಲಿ ತುಂಬ ಚೆನ್ನಾಗಿದೆ ಇದು. ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ ಲಿಪ್ಸ್ಟಿಕ್ ಚೆನ್ನಾಗಿರುತ್ತೆ, ಬಟ್ ಆ ಫ್ರೇಗ್ರೆನ್ಸ್ ಯು ಕಾಂಟ್ ಬೇರ್ ಇಟ್, ಅದು ಚೆನ್ನಾಗೇ ಇರೋದಿಲ್ಲ. ಸೊ ಬಟ್ ಇದು ಫ್ರೇಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಆ್ಯಂಡ್ ಇಟ್ ಈಸ್ ಲುಕಿಂಗ್ ಗುಡ್ ಆನ್ ಮೀ ಆಲ್ಸೋ. ಲುಕ್, ಯಾ ಚೆನ್ನಾಗಿ ಕಾಣಿಸ್ತಾ ಇದೆ. ಡ್ರೈ ಕೂಡ ಆಯಿತು ಬೇಗ. ಪ್ರಾಬಬ್ಲಿ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದೆರಡು ತೊಗೊತೀನಿ ಅನ್ಸುತ್ತೆ. 100 ರುಪೀಸಲ್ಲಿ ಇಟ್ಸ್ ವರ್ತ್. ಯು ಕ್ಯಾನ್ ಟ್ರೈ ಫಾರ್ 100 rupees many lipsticks, I feel. So yeah, this is what Miss Boo haul was. Hey, it's really nice. I really liked it. Maybe I'll get more of it later, I mean in future probably. Yeah, so idistu Miss Boo haul, and that's it for today's vlog. Hope you guys will like my video. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಇದೇ ಥರ ನನ್ನ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಎನ್ಕರೇಜ್ ಮಾಡ್ತಾ ಇರಿ. ನಾನು ಮತ್ತೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಜಾಸ್ತಿ ಅಪ್ಲೋಡ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. I'll see you all in my next video. Until then, thank you. Bye bye.